ಕೇಂದ್ರದ ಮೋದಿ ಸರ್ಕಾರ ವಚನಭ್ರಷ್ಟ ಸರ್ಕಾರವಾಗಿದೆ ಎಂದು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಮುಖಂಡ ಇಫ್ತಿಕಾರ್ ಫಿರ್ಜಾದೆ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಬೃಹತ್ ರ್ಯಾಲಿ ಹಮ್ಮಿಕೊಂಡು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಕೇವಲ ಸುಳ್ಳು ಭರವಸೆಗಳನ್ನು ಹೇಳುತ್ತಾ ದೇಶದ ಯುವಜನರಿಗೆ ಮತ್ತು ರೈತರಿಗೆ, ಸಾಮಾನ್ಯ ಜನರಿಗೆ ಮೋಸ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿದ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ. ಕಾರಣ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ತಮ್ಮ ಮತ ನೀಡುವ ಮೂಲಕ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವಂತೆ ಮಾಡಬೇಕು ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಕಾರ್ಯಕರ್ತರ ಮೂಲಕ ಪಾದಯಾತ್ರೆ ಮಾಡಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿಜಯ್ ರವದಿ, ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಚಿಕ್ಕೋಡಿ, ಲತೀಫ್ ಫಿರ್ಜಾದೆ, ಸಿದ್ದಗೌಡ ಪಾಟೀಲ್, ವೆಂಕಟೇಶ್ ವಾರ್ಲೇಸ್, ಕಾರ್ತಿಕ್ ದುರ್ಗಾಯಿ, ಇಮ್ರಾನ್ ಮಾಂಜರಿ, ಶೈಫ್ ಮುಜಾವರ್, ಮೊಹಮ್ಮದ್ ಮುಜಾವರ್, ಸುರೇಖಾ ಗಳತಿಗಿಮಠ್, ಇಮ್ತಿಯಾಜ್ ನದಾಫ್, ಸಂತೋಷ್ ಪಾಟೀಲ್, ಕುಮಾರ್ ಪಾಟೀಲ್ ಮೊದಲಾದವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮತ ಯಾಚಿಸಿದರು. ವರ್ಷದಲ್ಲಿ ಬಿಜೆಪಿ ಚಲೋ ಕೆಲಸ ಮಾಡಿದ್ದಿ. ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತಾನಂದಿರು. ನಿಮ್ಮ ಅಕೌಂಟ್ ಬಂದರ ಬಿಜೆಪಿಗೆ ವೋಟ್ ಹಾಕ್ರಿ. ಯುವ ಹುಡುಗರಿಗೆ ಉದ್ಯೋಗ ಕೊಡ್ತಾನಂದಿರು. ಅದು ಉದ್ಯೋಗ ನಿಮ್ಗೆ ಸಿಕ್ಕಿರಾದ್ರೆ ನೀವೇನು ಮಾಡ್ರಿ, ಬಿಜೆಪಿ ಮಾಡ್ರಿ. ಇಲ್ಲಪ್ಪ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳು ಏನು ಕೊಟ್ಟಿದ್ದು ಅದು ಮಾಡಿದಾರ, ಕರೆಕ್ಟ್ ಮಾಡಿದಾರ ಅಂದ್ರೆ ಅದಕ್ಕೇನು ಮಾಡ್ರಿ, ಕಾಂಗ್ರೆಸ್ಗೆ ವೋಟ್ ಮಾಡ್ರಿ. ರಿಕ್ಷಾಗೆ ವೋಟ್ ಹಾಕಿಸಿದ ವೋಟ್ ಬಾದ್ ಮಾಡ್ಕೋಬೇಡ್ರಿ. ಬಿಜೆಪಿಗೆ ವೋಟ್ ಹಾಕ್ರಿ, ಇಲ್ಲಾಂದ್ರೆ ಕಾಂಗ್ರೆಸ್ ವೋಟ್ ಹಾಕ್ರಿ, ಆ ಮಾತು ವಿಷಯ ಬೇರೆ. ಬಟ್ ರಿಕ್ಷಾಗೆ ವೋಟ್ ಹಾಕಿರೋ ನೀವು ಅದು ವೋಟ್ ಬಾದ್ ಆಗ್ತೈತಿ. ದಯವಿಟ್ಟು ಬಾದ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಕರ್ನಾಟಕ ನಮ್ಮ ಜನ ಮತ್ತು ಅದರ ಚಿಕ್ಕೋಡಿ ಲೋಕಸಭಾ ಜನ ಬಹಳಷ್ಟು ಶಾನ್ಯಾರ ಅದಾರ. ಯಾವುದೂ ಪರಿಸ್ಥಿತಿದಾಗ ಏನೈತಿ, ರಿಕ್ಷಾಗಂತ ವೋಟ್ ಹಾಕಂಗಿಲ್ಲ. ಪ್ರಿಯಾಂಕಾ ಜಾರಕಿಹೊಳಿಗೆ ಯಾಕೆ ವೋಟ್ ಬೇಕಂದ್ರೆ ಗ್ರ್ಯಾಜುಯೇಷನ್ ಆಗೈತಿ, MBA ಆಗೈತಿ, ಯುವ ಆಧಾರ ಮತ್ತು ಯುವಕರ ಬಗ್ಗೆ ಬಹಳಷ್ಟು ಕಾಳಜಿ ಅವರ ಮೈಂಡ್ದಾಗಿದೆ. ಆ ನಂತರ ಮಹಿಳೆಯರ ಪರವಾಗಿ ಬಹಳಷ್ಟು ಅವ್ರ ಮೈಂಡ್ದಾಗ ಸೆಟ್ ಐತಿ. ಆರ್ಟ್ಸ್ ಬಂದ ನಂತರ ಮಹಿಳೆಯರಿಗೆ ಇದು ಮಾಡಬೇಕು, ಯುವಕರಿಗೆ ಉದ್ಯೋಗ ಸಲುವಾಗಿ ಏನು ಮಾಡಬೇಕು ಅಂತ ಸಾಕಷ್ಟು ಅವ್ರ ಕಡೆ ಪ್ಲ್ಯಾನ್ಸ್ ಅದಾವೆ. ಅದರ ಸಲುವಾಗಿ ಏನೈತಿ, ಎಲ್ಲರೂ ಈಗ ನೋಡ್ರಿ ಕ್ಯಾಂಡಿಡೇಟ್ ಆರ್ಟ್ಸ್ ಬರ್ದವ್ರದ್ದು ಅಟ್ಟ ನೋಡತ್ತಾರ. ಬಟ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಏನು ಮಾಸ್ಟರ್ ಮೈಂಡ್ ಇರ್ತೈತೆ ಅಂದ್ರೆ ಆರ್ಟ್ಸ್ ಬಂದ ನಂತರ ನಾವು ಏನೇನೇನೇನು ಕೆಲಸ ಮಾಡಬೇಕು ಅದು ವಿಚಾರ ಇಟ್ಕೊಂಡು ಅವರು ಮಗಳಿಗೆ ನಿಲ್ಲಿಸಿದ್ದಾರೆ. ನಮ್ಮ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದವ್ರಿಗೆ ನಾವು ಒಂದೇ ಏನು ಇರ್ತಾನಂದ್ರೆ ಕಳಕಳಿ ವಿನಂತಿ, ಪ್ರಿಯಾಂಕಾ ಜಾರಕಿಹೊಳಿ ಫಸ್ಟ್ ಟೈಮ್ ನಿಂತಾರ. ದಯವಿಟ್ಟು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡ್ತೀರಿ ಅಂತ ನನ್ನ ವಿಶ್ವಾಸ ಐತಿ. ಆಶೀರ್ವಾದ ಮಾಡ್ತಾರೆ ಅಂತ ನಾನು ಯಾರು